ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಮಧ್ಯಾಹ್ನ ಒಂದು ಅಡುಗೆಯನ್ನು ಮಾಡಿದ್ದೆ, ಅದನ್ನು ನಿಮ್ಮೊಂದಿಗೆ ಶೇರ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಇವತ್ತಿನ ವ್ಲಾಗನ್ನು ಶುರು ಮಾಡ್ತಾಯಿದ್ದೀನಿ. ರೇಷನ್ ತೊಗೊಂಬಂದಾಗ ಪನ್ನೀರನ್ನು ತೊಗೊಂಬಂದಿದ್ದೆ. ಒಂದು ಸಿಂಪಲ್ಲಾಗಿ ಮನೇಲೇ ಇರುವಂತಹ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ಒಂದು ಸಿಂಪಲಾಗಿ ಪನ್ನೀರ್ ಗ್ರೇವಿ ಮಾಡೋಣ ಅಂದ್ಬಿಟ್ಟು. ಸೊ ಇವಾಗ ಒಂದು ಪ್ಯಾನನ್ನು ಇಟ್ಕೊಂಡಿದ್ದೀನಿ. ಆ ಪ್ಯಾನ್ಗೆ ನಾನು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಪನ್ನೀರ್ ಕ್ಯೂಬ್ಸನ್ನು ಶಾಲೋ ಫ್ರೈ ಮಾಡ್ಕೊಂಬಿಡೋಣ ಫಸ್ಟು ಅಂದ್ಬಿಟ್ಟು, ಲೋ ಫ್ಲೇಮಲ್ಲಿ ಬೇಯಿಸ್ಕೊಳ್ಳೋಣ ಅಂದ್ಬಿಟ್ಟು ಹಾಕೊತಿರೋದನ್ನು ನೀವಿಲ್ಲಿ ನೋಡ್ಬೋದು. ಕಟ್ ಮಾಡ್ಕೊಂಡಿದ್ದೀನಿ. ಪನ್ನೀರು ಕೂಡ ಫ್ರೆಶ್ ಆಗಿದ್ದರಿಂದ ಚೆನ್ನಾಗಿತ್ತು. ನಂದಿನಿ ಅವ್ರಿಗೆ ತೊಗೊಂಬಂದಿದ್ದೆ ನಾನು ಪನ್ನೀರನ್ನು. ಪನ್ನೀರ್ ಗ್ರೇವಿ ಮಾಡಿಟ್ಟಿದ್ರೆ ಸಂಜೆ ಚಪಾತಿಯೊಟ್ಟಿಗೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ನಾನು ಮಧ್ಯಾಹ್ನನೇ ರೆಡಿ ಮಾಡಿ ಇಡ್ತಾ ಉಂಟು. ಇವಾಗ ಸ್ವಲ್ಪ ಈರುಳ್ಳಿ ಟೊಮೊಟೊನೆಲ್ಲ ಎಣ್ಣೆಲಿ ಹಾಕಿ ಒಂದು ಸ್ವಲ್ಪ ಹುರ್ಕೊಂಬಿಡೋಣ, ಆಮೇಲೆ ರುಬ್ಬಿ ಗ್ರೇವಿ ಥರ ಮಾಡೋಣ ಸಿಂಪಲ್ಲಾಗಿ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಇಲ್ಲಿ ನಾನು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಜೀರಿಗೆ ಮತ್ತು ಈರುಳ್ಳಿನ ಹಾಕ್ಕೊಂಡು ಸ್ವಲ್ಪ ನೀಟಾಗಿ ಅದನ್ನು ಬಾಡಿಸ್ಕೊತಾ ಇದ್ದೀನಿ. ಈರುಳ್ಳಿ ಸ್ವಲ್ಪ ಬಾಡಿದ ಮೇಲೆ ನಾನು ಅದಕ್ಕೆ ಅರಿಶಿನ ಮತ್ತು ಟೊಮೆಟೊ ಹಾಕ್ಕೊಂಡು ಸ್ವಲ್ಪ ಹುರ್ಕೊತಾ ಇದ್ದೀನಿ. ಸ್ವಲ್ಪ ಅದು ಹಸಿ ವಾಸನೆ ಹೋಗುವಷ್ಟು ಹುರ್ಕೊಂಡ್ರೆ ಸಾಕು. ಇವಾಗ ಟೊಮೊಟೊ ಆ್ಯಡ್ ಮಾಡ್ತಾಯಿದ್ದೀನಿ, ನೀವು ನೋಡ್ತಾ ಇದ್ದೀರಾ. ಸೊ ಟೊಮೊಟೊ ಎಲ್ಲ ಹಾಕಾದ್ಮೇಲೆ ನಾನು ಸ್ವಲ್ಪ ಪುದೀನ ಇತ್ತು, ಸೊ ಪುದೀನ ಹಾಕ್ಕೊಂಡಿದ್ದೀನಿ. ಪುದೀನ ಹಾಕ್ಕೊಂಡ್ರೆ ಟೇಸ್ಟ್ ಒಂದು ಚೆನ್ನಾಗೇ ಬರುತ್ತೆ, ನಿಮಗೆ ಗೊತ್ತು. ಅದ್ರ ಜೊತೆಗೆ ಕೊತ್ತಂಬರಿಯನ್ನು ಹಾಕ್ಕೊಂಡು ಒಂದು 5 ನಿಮಿಷ ನೀಟಾಗಿ ಒಂದು ಮೀಡಿಯಮ್ ಫ್ಲೇಮಲ್ಲಿ ಸ್ವಲ್ಪ ಅದನ್ನು ಹುರ್ಕೊತೀನಿ. ಈಗ ಆಲ್ಮೋಸ್ಟು ಅದು ಹುರಿದಿದ್ದ ಆಗಿದೆ. ಸೊ ಕೊನೆಯಲ್ಲಿ ಒಂದು 5-6 ಗೋಡಂಬಿಯನ್ನು ಸ್ವಲ್ಪ ಹಾಕ್ಕೊಂಡು ಅದನ್ನು ಸ್ವಲ್ಪ ಬಾಡಿಸ್ಕೊತೀನಿ. ಸೊ ಗೋಡಂಬಿ ಹಾಕೋದ್ರಿಂದ ಏನಾಗುತ್ತೆ ಅಂತ ಅಂದರೆ ಗ್ರೇವಿ ಅದೊಂಥರ ರಿಚ್ಚಾಗಿ ಟೇಸ್ಟಿಯಾಗಿ ಬರುತ್ತೆ ಅಂತಲೇ ಹೇಳ್ಬೋದು. ಈ ಕಡೆ ಈಗೇನು ನಾನು ಹುರ್ಕೊಂಡಿದ್ನಲ್ಲ ಈರುಳ್ಳಿ ಟೊಮೆಟೊ, ಅದನ್ನೆಲ್ಲನೂ ಮಿಕ್ಸಿಗೆ ಹಾಕ್ಕೊಂಡು ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಅದನ್ನು ನಾನು ರುಬ್ಕೊತಾ ಇದ್ದೀನಿ. ಈ ಕಡೆ ಪನ್ನೀರ್ ಗ್ರೇವಿಯನ್ನು ಮಾಡೋದಕ್ಕೆ ಒಂದು ಪಾಟನ್ನು ಸಹ ಇಟ್ಕೊಂಡಿರೋದನ್ನು ನೀವು ನೋಡ್ಬೋದು. ಮೊದಲಿಗೆ ನಾನು ಅಮೂಲ್ ಗಾರ್ಲಿಕ್ ಮತ್ತು ಹಬ್ಸ್ ಬಟರ್ ಸ್ಪ್ರೆಡ್ ಇರುತ್ತೆ ನೋಡಿ, ಅದನ್ನು 1 ಕ್ಯೂಬಷ್ಟು ಹಾಕಿಬಿಟ್ಟು ಅದನ್ನು ಮೆಲ್ಟ್ ಮಾಡಿಕೊಂಡು, ತದನಂತರ ಏನು ನಾನು ಫಸ್ಟು ಆಲ್ರೆಡಿ ಇವಾಗ ರುಬ್ಕೊಂಡಿರೋ ಗ್ರೇವಿಯನ್ನು ನಿಮಗೆ ತೋರಿಸ್ದೆ, ಆ ಒಂದು ಗ್ರೀನ್ ಪೇಸ್ಟನ್ನು ಇದಕ್ಕೆ ಹಾಕ್ಕೊತಾ ಇದ್ದೀನಿ. ನೀವು ಬೇಕಾದ್ರೆ ಹಸಿರು ಮೆಣಸಿಕಾಯಿನೂ ಸಹ ಹಾಕೊಬೋದು. ಏನು ಈರುಳ್ಳಿ ಟೊಮೆಟೊ ಹುರ್ಕೊಳ್ಳುವಾಗ ನಾನಿಲ್ಲಿ ಖಾರದ ಪುಡಿ ಮತ್ತು ಧನಿಯಾ ಪುಡಿಯನ್ನು ಯೂಸ್ ಮಾಡ್ತಿದ್ದೀನಿ ಅಲ್ವಾ. ಸೊ ಹಾಗಾಗಿ ನಾನು ಇದನ್ನು ಹಾಕ್ಕೊಂಡಿರಲಿಲ್ಲ, ಏನು ಚಿಲ್ಲಿನ ಹಾಕ್ಕೊಂಡಿರಲಿಲ್ಲ. ಸೊ ಹಾಕ್ಬಿಟ್ಟು ಸ್ವಲ್ಪ ಅದನ್ನಷ್ಟೇ ಸಿಂಪಲಾಗಿ ಕುದಿಯೋಕ್ಕೆ ಬಿಟ್ಬಿಡ್ತೀನಿ. ಸ್ವಲ್ಪ ಏನು ರುಚಿಗೆ ತಕ್ಕಷ್ಟು ಉಪ್ಪು ಬೇಕೋ ಅದನ್ನು ಹಾಕ್ಕೊಂಡಿದ್ದೀನಿ. ಇಲ್ಲಿ ಗ್ರೇವಿನ ಸ್ವಲ್ಪ ನಾನು ತೆಳುಗೆ ಮಾಡ್ಕೊಂಡಿದ್ದೀನಿ. ಯಾಕೆ ಅಂತ ಅಂದರೆ ನನಗೆ ಅದು ಮಧ್ಯಾಹ್ನ ಮತ್ತು ಸಂಜೆ 2 ಹೊತ್ತಿಗೆ ಬೇಕಾಗಿತ್ತು. ಸೊ ಹಾಗಾಗಿ ನಾನು ನಮ್ಮ ಒಂದು ಕ್ವಾಂಟಿಟಿಗೆ ತಕ್ಕಂತೆ ಹಾಕ್ಕೊಂಡೆ. ಚಕ್ಕೆ ಪೌಡ್ರ್ ಹಾಕ್ತೆ. ನಾನು ಇವಾಗಲೇ ಖಾರದ ಪುಡಿ ಮತ್ತು ಧನಿಯಾ ಪುಡಿ ಹಾಕಬೇಕಿತ್ತು, ಬಟ್ ಮರೆತುಬಿಟ್ಟು ನಾನು ಪನ್ನೀರ್ ಹಾಕಿಬಿಟ್ಟೆ ಮೊದಲು. ಸೊ ಪನ್ನೀರು ಹಾಕಾದ್ಮೇಲೆ ತದನಂತರ ನಾನು ಖಾರದ ಪುಡಿ ಧನಿಯಾ ಪುಡಿನ ಹಾಕಿದೆ. ಈ ಕಡೆ ಮಧ್ಯಾಹ್ನ ಲಂಚಿಗೆ ನಾನು ಕಿಚಡಿನ ಮಾಡಿದ್ದೆ, ದಾಲ್ ಕಿಚಡಿ. ನಾನು ತುಂಬ ಜನದ ಹತ್ರ ವಿಚಾರಿಸಿ ಫೈನಲಿ ನನಗೊಂದು ಒಳ್ಳೆ ಔಟ್ಪುಟ್ ಸಿಕ್ತು. ಸೊ ಹಾಗಾಗಿ ಇದನ್ನು ಮಾಡಿದ್ದೆ. ಈ ರೆಸಿಪಿನ ಇನ್ನೊಂದು ದಿನ ಯಾವಾಗಲಾದರೂ ನಾನು ಮಾಡಿದಂಥ ಟೈಮಲ್ಲಿ ಶೇರ್ ಮಾಡ್ತೀನಿ, ಯಾವ ಅಳತೆಗೆ ಹಾಕಿದ್ರೆ ಎಷ್ಟು ನೀಟಾಗಿ ಬರುತ್ತೆ ಅಂತ. ಸೊ ಇವತ್ತೇನು ಅದನ್ನು ಕಿಚಡಿ ರೆಸಿಪಿ ಏನೂ ಶೇರ್ ಮಾಡ್ತಿಲ್ಲ. ಸೊ ಇವಾಗ ಪನ್ನೀರ್ ಹಾಕಿಬಿಟ್ಟೆ, ನಾನು ಫಸ್ಟೇ ಮರೆತುಬಿಟ್ಟು ಪನ್ನೀರ್ ಹಾಕಾದ್ಮೇಲೆ ನಾನು ಖಾರದ ಪುಡಿ ಮತ್ತು ಧನಿಯಾ ಪುಡಿನ ಇನ್ಕ್ಲೂಡ್ ಮಾಡಿಕೊಂಡೆ. ಸೊ ನೀವು ಮಾಡುವಾಗ ಫಸ್ಟ್ ಟೈಮ್ ಮಾಡಿಕೊಂಡು ಅದನ್ನೊಂದು ಸ್ವಲ್ಪ ಕುದಿಸಿ ಖಾರದೊಂದಿಗೆ, ಸೊ ಅದು ಮಸಾಲೆ ಎಲ್ಲ ಚೆನ್ನಾಗಿ ಹೊಂದ್ಕೊಳೋದಕ್ಕೆ ಈಸಿ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಇನ್ನೇನು ಮಾಡೋಕ್ಕಾಗಲ್ಲ, ಮಿಸ್ ಆಯ್ತಲ್ಲ ಅಂದ್ಬಿಟ್ಟು ನಾನು ತದನಂತರ ಹಾಕಿಬಿಟ್ಟು ನೀಟಾಗಿ ಮಿಕ್ಸಪ್ ಮಾಡಿಬಿಟ್ಟು ಲೋ ಫ್ಲೇಮಲ್ಲಿ ಒಂದು 10 ನಿಮಿಷ ನೀಟಾಗಿ ಅದು ಪನ್ನೀರೆಲ್ಲ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹೊಂದ್ಕೊಳ್ಳಿ ಅಂದ್ಬಿಟ್ಟು ಕುದಿಯೋಕ್ಕೆ ಬಿಟ್ಬಿಟ್ಟೆ. ಈ ಕಡೆ ಕಿಚಡಿಗೆ ಸ್ವಲ್ಪ ಒಗ್ಗರಣೆ ಹಾಕಿದೆ. ಸೊ ಇವಾಗ ಫೈನಲಿ ಲಂಚು ರೆಡಿ ಆಗಿದೆ.
ಕಿಚಡಿ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಬಂದಿತ್ತು ಗೊತ್ತಾ. ಇನ್ನೊಂದು ಕಿಚಡಿದು ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ ಅಂತ ಅಂದರೆ ತುಪ್ಪ ಯೂಸ್ ಮಾಡಬೇಕು ನೀವು. ಹಾಗೆ ಫೈನಲಾಗಿ ಸರ್ವ್ ಮಾಡುವಾಗ ಫ್ರೆಶ್ ಕ್ರೀಮನ್ನು ಹಾಕ್ಕೊಳ್ಳಿ, ಅಥವಾ ಹಾಲಿನ ಕೆನೆ ಆ ಥರದ್ದನ್ನು ಯೂಸ್ ಮಾಡ್ಕೊಬೋದು. ಫ್ರೆಶ್ ಕ್ರೀಮ್ ಅಂತೂ ಯೂಸ್ ಮಾಡೋದು ತುಂಬಾ ಚೆನ್ನಾಗಿ ಬರುತ್ತೆ. ನಮ್ಮ ಮನೇಲಿ ಇತ್ತು ಕೂಡ ಫ್ರೆಶ್ ಕ್ರೀಮು, ಬಟ್ ನನಗೆ ಸ್ವಲ್ಪ ಕೆಮ್ಮಾಗಿ ಹೆಲ್ತ್ ಅಷ್ಟೊಂದು ಸರಿ ಇಲ್ಲ ಅಲ್ವಾ. ಸೊ ಹಾಗಾಗಿ ಜಾಸ್ತಿ ಆಯಿಲಿ ಫುಡ್ಡು ಸ್ವಲ್ಪ ಅವಾಯ್ಡ್ ಮಾಡೋಣ ಅಂದ್ಕೊಂಡು ನಾನು ಹಾಕ್ಕೊಂಡಿಲ್ಲ ಅಷ್ಟೇ. ಬಟ್ ಟೇಸ್ಟು ತಿಂದಾಗ ತುಂಬಾ ಚೆನ್ನಾಗಿತ್ತು. ಈ ಕಡೆ ಗ್ರೇವಿ ನೋಡ್ಬೋದು, ಈ ರೀತಿ ಫೈನಲಾಗಿ ಔಟ್ಪುಟ್ ಬಂದಿದೆ. ಸೊ ಚೆನ್ನಾಗಿತ್ತು. ಮನೇಲೇ ಸಿಗುವಂಥ ಇಂಗ್ರೀಡಿಯೆಂಟ್ಸಲ್ಲಿ ಒಂದು ಸಿಂಪಲ್ ಪನ್ನೀರ್ ರೆಸಿಪಿ ಗ್ರೇವಿ ಅಂತಲೇ ಹೇಳ್ಬೋದು. ಸೊ ಇದು ರೀಸೆಂಟ್ಲಿ ನಾವು ಒಂದು ಫಂಕ್ಷನ್ನ ಅಟೆಂಡ್ ಮಾಡಿದ್ವಿ ರಿಲೇಟಿವ್ ಒಬ್ರದ್ದು. ಸೊ ಹಾಗಾಗಿ ಅದು ಫಂಕ್ಷನನ್ನು ಅಟೆಂಡ್ ಮಾಡೋಣ ಅಂತ ಹೋಗ್ತಾ ಇದ್ವಿ. ನಮ್ಮ ಹಾಸನದಿಂದ ಗಣಸಿ ಸಿಗುತ್ತೆ ನೋಡಿ, ಸುಮಾರು ಗಣಸಿ ಒಂದು 20-30 ಕಿಲೋಮೀಟ್ರ್ ಆಗ್ಬೋದು ಅನಿಸುತ್ತೆ. ಅಲ್ಲಿ ನನ್ನ ವಾರ್ಗೀತೆ ಅಂದರೆ ನನ್ನ ಹಸ್ಬೆಂಡ್ ತಮ್ಮನ ವೈಫ್ ತಂದೆ ಮನೆದು ಮನೆ ಓಪನಿಂಗ್ ಸೆರೆಮನಿ ಇತ್ತು. ಸೊ ಅದನ್ನು ಅಟೆಂಡ್ ಮಾಡೋಣ ಅಂತ ಹೋಗ್ತಾ ಇದ್ವಿ. ಪರ್ಪಲ್ ಕಲರ್ ಸ್ಯಾರಿ ಹಾಕಿದ್ದಾರೆ ನೋಡಿ, ಮೈಸೂರು ಸಿಲ್ಕು. ಸೊ ಅವರೇ ಸ್ವಾತಿ ಅಂತ, ಅವ್ರ ಫಾದರ್ ಮನೆಯದೇ ವೇಷ ಇರ್ತಕ್ಕಂಥದ್ದು. ಸಾಮಾನ್ಯವಾಗಿ ಸತ್ಯನಾರಾಯಣ ಪೂಜೆ ಅಂತೂ ಎಲ್ಲರೂ ಮಾಡಿಸ್ತಾರೆ ಅಲ್ವಾ, ಇಲ್ಲಿ ಕೂಡ ಮಾಡಿಸಿದ್ರು. ಸಿಂಪಲಾಗಿ ತುಂಬ ನೈಜವಾಗಿ ಯಾವುದೇ ಆಡಂಬರ ಇಲ್ಲದೆ ಆ ದೇವರ ಒಂದು ಅಲಂಕಾರ ಆಗಿತ್ತು ಅಂತಲೇ ಹೇಳ್ಬೋದು. ನನಗಂತೂ ಸತ್ಯನಾರಾಯಣ ಸ್ವಾಮಿ ಪೂಜೆದಂತೂ ತುಂಬಾ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಅಂತಲೇ ಹೇಳ್ಬೋದು. ಹಾಗೆ ಇಲ್ಲಿ ನೋಡ್ಬೋದು ಗ್ರಾಮ ದೇವತೆಗಳು ಏನು ಗಣಸಿಯಲ್ಲಿ ಇರ್ತಕ್ಕಂತಹ ಗ್ರಾಮ ದೇವತೆಗಳನ್ನು ಏನು ಅಡ್ಡೆ ಪೀಠ ಉತ್ಸವ ಮೂರ್ತಿ ಅಂತ ಏನು ಕರಿತೀವಿ, ಆ ಥರ ದೇವರುಗಳನ್ನು ಹೊಸ ಮನೆಗೆ ಕರ್ಕೊಂಬಂದಿದ್ವಿ. ನೀವು ಆಂಟಿ ನೋಡಿ, ಇವರು ನನ್ನ ಸಬ್ಸ್ಕ್ರೈಬರ್. ಎಲ್ಲ ವಿಡಿಯೋಸ್ ನೋಡ್ತೀರಲ್ವ ನಂದು? ನೋಡಲ್ವ ನೀವು? ಹೇಳ್ಬೇಕು ಮತ್ತೆ ನಿಜವ. ನೋಡ್ತಾ ಇರ್ತೀನಿ, ಯಾವಾಗಲೂ ಚೆನ್ನಾಗಿ ಮಾಡ್ತೀರಿ ಅಂತ ಹೇಳ್ತಾ ಇರ್ತೀನಿ. ನಮ್ಮ ಮಗಳು ಅವ್ರಿಗಿತಿ ಅಂತ ಹೇಳ್ತಾ ಇರ್ತೀನಿ. ಹೌದಾ? ತಮ್ಮ ಹೆಸರು ಅಂತ ಗೊತ್ತಾಗುತ್ತೆ, ನೋಡ್ತೀನಿ. ಈ ದೇವ್ರು ತುಂಬ ಚೆನ್ನಾಗಿತ್ತು. ಅವ್ರ ಫಾದರ್ ಮನೆ ಚೆನ್ನಾಗಿ ಕಟ್ಟಿದ್ದಾರೆ ಗಣಸೀಲಿ. ಇದು ಅಡುಗೆ ಮನೆ, ಈ ಕಡೆ ಇದು ಹಾಲು, ಈ ಕಡೆ ಈ ಥರ. ಸೊ ಮನೆಯ ಮೇಲ್ಗಡೆನೂ ಸಹ ಹೋಗಿ 2 ಫ್ಲೋರಲ್ಲಿ ಕಟ್ಟಿದರೆ, ಕೆಳಗಡೆ 3 ಬೆಡ್ರೂಮ್ ಮನೆ, ಮೇಲ್ಗಡೆ 2 ಬೆಡ್ರೂಮ್ ಮನೆ, ಮತ್ತು ಒಂದು ಸಿಂಗಲ್ ರೂಮ್ ಕೂಡ ಇದೆ. ತುಂಬಾ ಚೆನ್ನಾಗಿ ಪ್ಲ್ಯಾನ್ ಮಾಡಿ ಕಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಮೇಲ್ಭಾಗದಿಂದ ಯಾವ ರೀತಿ ಕಾಣ್ತು ಅನ್ನೋದನ್ನು ಸ್ವಲ್ಪ ತೋರಿಸ್ದೆ. ಇವಾಗ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಎಲ್ಲ ಕೂತು ಒಟ್ಟಿಗೆ ಊಟ ಕೂಡ ಮಾಡಿದ್ವಿ. ಸುಮಾರು 1:15 ಆಗಿತ್ತು ಅನಿಸುತ್ತೆ ನಾವು ಊಟ ಕೂಡ ಮಾಡಿದ್ವಿ. ಊಟ ಮುಗಿಸಿ ಸ್ವಲ್ಪ ಹೊತ್ತು ಇದ್ವಿ. ಸೊ ಎಲ್ಲ ಮಾತಾಡಿಕೊಂಡು ತಮಾಷೆ ಮಾಡಿಕೊಂಡು ಫೋಟೋ ತೆಗೆಸ್ಕೊಂಡು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ತಾಯಿದ್ದೀವಿ. ನೀವು ನೋಡ್ತಾ ಇರ್ಬೋದು, ಎಲ್ಲ ಫ್ಯಾಮಿಲಿ ಮೆಂಬರ್ಸೇ ಎಲ್ಲ ಕೂಡ ಇದ್ದಾರೆ. ನೋಡಿ ಫ್ರೆಂಡ್ಸ್, ಬಿಂದು ಅಂತ ಫ್ರೆಂಡ್ಸ್ ಎಲ್ಲ ಇದ್ದಾರೆ ನೋಡಿ ಫ್ರೆಂಡ್ಸ್. ಕೆಳಗಡೆ ಮನೆ ಅಡುಗೆ ಮನೆ ವ್ಯೂ. ಕೆಳಗಡೆ ಮನೆ ನಾನೇನು ಅಷ್ಟು ವಿಡಿಯೋ ಮಾಡ್ಕೊಂಡಿಲ್ಲ. ಸೊ ಯಾಕಂದರೆ ನೆಂಟರಿಷ್ಟು ಬರೋರು ಹೋಗೋರು ಎಲ್ಲ ಭಾಳಷ್ಟು ಇದ್ದಿದ್ದರಿಂದ ನಾನು ಅಷ್ಟೇನು ಕಂಪ್ಲೀಟ್ ವ್ಲಾಗ್ ಏನು ಮಾಡೋಕ್ಕೋಗಲಿಲ್ಲ. ಸಾಧ್ಯವಾದಷ್ಟು ಬಿಟ್ಸನ್ನು ತಗೊಂಡೆ. ಸೊ ಇಲ್ಲಿ ಅವರ ಅಕ್ಕ ತಂಗಿಯವರು ಫೋಟೋಶೂಟನ್ನು ಮಾಡಿಸ್ಕೊಳ್ತಿದ್ದಾರೆ. ನಾವು ಕೂಡ ಫ್ಯಾಮಿಲಿ ಮೆಂಬರ್ಸ್ ಒಂದಿಷ್ಟು ಫೋಟೋನ ತೆಗೆದುಕೊಂಡ್ವಿ. ಈ ಫಂಕ್ಷನ್ಸ್ ಅಂದರೆ ಫೋಟೋ ತೆಗೆಸ್ಕೊಳೋದು ಅಂತ ಅಂದ್ರೇ ಒಂದು ಖುಷಿ ಅಲ್ವಾ. ಸೊ ಹಾಗಾಗಿ ತೆಗೆಸ್ಕೊಂಡಿದ್ವಿ. ಚೆನ್ನಾಗಿತ್ತು ಫಂಕ್ಷನ್ ಅಟೆಂಡ್ ಮಾಡಿದ್ದು. ಸೊ ನಾನು ಒಂದು ಕಾಟನ್ ಸ್ಯಾರಿ ಹಾಕ್ಕೊಂಡಿದ್ದೆ. ಸಿಂಪಲ್ಲಾಗಿ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ನನಗೆ ಈ ಲೈಟ್ ವೆಯ್ಟು ಸೀರೆಗಳು ಅಂದರೆ ಬಹಳನೇ ಇಷ್ಟ, ಹಾಗಾಗಿ ಹಾಕ್ಕೊಂಡಿದ್ದೆ. ಭಾಳ ಜನ ಕೇಳಿದ್ರು ಕೂಡ ಚೆನ್ನಾಗಿದೆ ಸ್ಯಾರಿ ಅಂದ್ಬಿಟ್ಟು. ನಮ್ಮ ಮನೆ ಹತ್ರ ಇದು ನೆಕ್ಸ್ಟ್ ಡೇ ಒಂದು ಪಕ್ಷಿ ಬಂದಿತ್ತು, ಕಲರ್ಫುಲ್ಲಾಗಿತ್ತು. ಅದ್ರ ಕೊಕ್ಕು ನನಗೆ ತುಂಬಾ ಆಕರ್ಷಕ ಅನ್ನಿಸ್ತು. ಸೊ ಹಾಗಾಗಿ ಸ್ವಲ್ಪ ಅದನ್ನು ಕ್ಯಾಪ್ಚರ್ ಮಾಡಿಕೊಂಡೆ, ಅದನ್ನು ನಿಮ್ಮೊಟ್ಟಿಗೆ ಶೇರ್ ಮಾಡ್ತಾಯಿದ್ದೀನಿ. ಸೊ
ಇದಾಗಿತ್ತು ಇವತ್ತಿನ ವ್ಲಾಗ್ ಹೇಗೆ ಅನ್ನಿಸ್ತು ಅಂದ್ಬಿಟ್ಟು ದಯವಿಟ್ಟು ಇಷ್ಟ ಆದರೆ ಒಂದು ಕಮೆಂಟ್ ಸೆಕ್ಷನಲ್ಲಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸ್ಬೋದು. ಹಾಗೆ ಇಷ್ಟ ಆದರೆ ಒಂದು ಲೈಕ್ ಕೊಡ್ಬೋದು, ಇಷ್ಟ ಆಗಲಿಲ್ಲ ಅಂದರೆ ಡಿಸ್ಲೈಕ್ ಕೊಡ್ಬೋದು. ಸೊ ಮತ್ತೊಂದು ವ್ಲಾಗ್ನಲ್ಲಿ ಸಿಗುವಂತಹ ಪ್ರಯತ್ನವನ್ನು ಮಾಡ್ತೀನಿ. ತ್ರಿವೇಣಿ ವೈಬ್ಸ್ ಚಾನಲನ್ನು ಆದಷ್ಟು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳೊಂದಿಗೆ ತ್ರಿವೇಣಿ.